ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನನ್ನ ಗುರುಗಳು ಒಂದು ಮಾತು ಹೇಳೋರು, ಪ್ರೊಫೆಸರ್ ನಮ್ ವೆಂಕೋಬರಾವ್ ಅಂಥೇಳಿ. ಸ್ವಾತಂತ್ರ್ಯ ಹೋರಾಟಗಾರ, ಅಟಲ್ ಬಿಹಾರಿ ವಾಜಪೇಯಿ ಅಡ್ವಾಣಿ ಜೊತೆ ಜೈಲಿನಲ್ಲಿದ್ದಂಥ ವ್ಯಕ್ತಿ, ತಮ್ಮ ಇಡೀ ಬದುಕನ್ನು ಸಮಾಜಕ್ಕೋಸ್ಕರ ತೇಯ್ದಂಥ ವ್ಯಕ್ತಿ, ಗಂಧ ತೇಯ್ದಂಥ ವ್ಯಕ್ತಿ. ಕೊನೆ ಕಾಲಕ್ಕೆ ಅನಾಮಧೇಯರಾಗಿ ಉಳಿದ್ಬಿಟ್ರು. ನಮ್ಮಂಥ ಶಿಷ್ಯ ಪಡೆಯಿಂದಾಗಿ ಅವರು ಜೀವನ್ಮುಖಿಯಾಗಿ ಉಳಿಲಿಕ್ಕೆ ಸಾಧ್ಯ ಆಗಿತ್ತು. ಅವರು ಒಂದು ಮಾತು ಹೇಳೋರು. ಏನಂತ ಹೇಳೋರು ಅಂದರೆ, ಒಬ್ಬ ವ್ಯಕ್ತಿ ಉನ್ನತ ಸ್ಥಾನಕ್ಕೆ ಹೋದ ಸಂದರ್ಭದಲ್ಲಿ ಆತನಿಗೆ ಬಾಯಿ ಇರಬಾರದು, ಕಿವಿ ಇರಬೇಕು. ನಮಗೆ ಅವಾಗ ಅರ್ಥ ಆಗ್ತಿರಲಿಲ್ಲ, ಭಾಳ ಇನ್ನೂ ಮಾಗಿರಲಿಲ್ಲ. ಆ ಸಂದರ್ಭದಲ್ಲಿ ನಾವು ಅವ್ರ ಜೊತೆ ಜೀವನವನ್ನು ಕಳೆದದ್ದು. ಇತ್ತೀಚಿನವರೆಗೂ ಮೊನ್ನೆವರೆಗೂ ಇದ್ದರು ಅವರು. ಅವರ ಸೋದರರೇ ರಾಷ್ಟ್ರೋತ್ಥಾನ ಪರಿಷತ್ತನ್ನು ಸ್ಥಾಪಿಸಿದ್ದು, ನಮ್ಮ ಮಧ್ವರಾವ್ ಅಂಥೇಳಿ, RSSನ ರಾಷ್ಟ್ರೋತ್ಥಾನ ಪರಿಷತ್ತನ್ನು. ನಮಗೆ ಅವಾಗ ಅದು ಅರ್ಥ ಆಗ್ತಿರಲಿಲ್ಲ. ಏನು ಹಂಗಂದರೆ, ಒಬ್ಬ ನಾಯಕನಾದವನು ಮಾತಾಡಬೇಕು, ಮಾತಿನ ಮೂಲಕ ಜನರಿಗೆ ಪ್ರೇರಣೆಯನ್ನುಂಟು ಮಾಡಬೇಕು ಅನ್ನೋದು ನಮ್ಮ ಮನಸ್ಥಿತಿಯಾಗಿತ್ತು. ಆದರೆ ಅವ್ರು ಹೇಳ್ತಾ ಇದ್ರು, ಎಷ್ಟು ಬೇಕೋ ಅಷ್ಟೇ ಮಾತಾಡಬೇಕು. ಅನಗತ್ಯವಾಗಿ ಮಾತನಾಡುವ ಮೂಲಕ ನೀವು ವ್ಯವಸ್ಥೆಯಲ್ಲಿ ಗೊಂದಲವನ್ನು ಮೂಡಿಸ್ತೀರಿ. ಕೇಳಿಸ್ಕೊಳ್ಳಿ, ಅಗತ್ಯ ಬಿದ್ದಾಗ ಮಾತ್ರ ಮಾತನಾಡಿ ಅಂತ. ಇಷ್ಟೆಲ್ಲ ಯಾಕೆ ಮುನ್ನೋಡಿ ಹೇಳ್ತಾ ಇದ್ದೀನಿ? ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖ್ಯಸ್ಥರಾದಂಥ ಮೋಹನ್ ಭಾಗವತರಿದ್ದಾರಲ್ಲ, ಅವರ ನಡೆಯನ್ನು ನೋಡಿದಾಗ ಪ್ರೊಫೆಸರ್ ಎನ್ ವೆಂಕೋಬರಾವ್ ಅವರ ಮಾತುಗಳು ನನಗೆ ಎಷ್ಟು ದಿಟ ಅಂತ ಅನ್ನಿಸ್ತಾ ಇದೆ. ಮೊನ್ನೆ 3 ದಿವಸ ಅವರು ದಿಲ್ಲಿಯ ವಿಜ್ಞಾನ ಭವನದಲ್ಲಿ RSSಗೆ 100 ವರ್ಷ ಆದ ಸಂದರ್ಭದಲ್ಲಿ 2-3 ಗಂಟೆ ಭಾಷಣ ಮಾಡಿದರು. ಕೊನೆಗೆ ಪತ್ರಕರ್ತರ ಜೊತೆನೂ ಮಾತಾಡಿದರು. ಅವರು ಮಾತನಾಡಿದ ಮಾತುಗಳು ಬಹಳಷ್ಟು ಸರಿ ಇರಬಹುದು, ಆದರೆ ಪೊಲಿಟಿಕಲಿ ಕರೆಕ್ಟಾ, ಸಮಾಜದ ದೃಷ್ಟಿಯಿಂದ ಕರೆಕ್ಟಾ, ಹಿಂದೂ ಸಮಾಜ ಇದನ್ನು ಈ ರೀತಿಯಾಗಿ ಇವರ ಮಾತುಗಳನ್ನು ಸ್ವೀಕರಿಸಬೇಕಾ, ಈ ಎಲ್ಲ ನಿಟ್ಟಿನಲ್ಲಿ ಅದನ್ನು ಆಲೋಚನೆ ಮಾಡಬೇಕಾಗತ್ತೆ. ಏನು ಹಂಗಂದರೆ, ಅವ್ರು ಹೇಳ್ತಾರೆ, ನಾವು ಕಳೆದ ಬಾರಿ ರಾಮ ಮಂದಿರದ ಹೋರಾಟದ ಸಂದರ್ಭದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಿದ್ವಿ, ಇನ್ನು ಮುಂದೆ ಮಥುರಾ ವಿಷಯದಲ್ಲಿ ನಾವು ತೊಡಗಿಸ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಕಾರ್ಯಕರ್ತರು ಬೇಕಾದ್ರೆ ಹೋರಾಟ ಮಾಡಬಹುದು, ಆದರೆ ನಾವು ಮಾತ್ರ ಸಂಘಟನೆಯ ಸ್ವರೂಪದಲ್ಲಿ ಅದರ ಜೊತೆ ಹೋರಾಟ ನಮ್ಮದಿಲ್ಲ ಅಂತ. ಪತ್ರಕರ್ತರು ಕೇಳಿದ ಪ್ರಶ್ನೆ, ಅದಕ್ಕೆ ಅವರು ಉತ್ತರ ಹೇಳ್ತಾರೆ. ಪತ್ರಕರ್ತರು ಎಷ್ಟು ಕಾಂಟ್ರವರ್ಸಿ ಆಗಬಹುದು ಅಂಥ ಪ್ರಶ್ನೆಗಳನ್ನ ಕೇಳುವಂಥ ಪ್ರಯತ್ನ ಮಾಡ್ತಿರ್ತಾರೆ ಯಾವಾಗಲೂ. ಅವ್ರಿಗೆ ಸುದ್ದಿ ಬೇಕು. ಸುಮ್ಮನೆ ಏನೋ ಮಾತಾಡಿದರೆ, ಅವ್ರಿಗೆ ಆರಾಮಿದ್ದೀರಾ ಅಂತ ಕೇಳಿದರೆ, ಸೌಖ್ಯವಾ ಅಂತ ಕೇಳಿದ್ದನ್ನು ಸುದ್ದಿ ಮಾಡಲಿಕ್ಕೆ ಆಗೋದಿಲ್ಲ. ಅದು ಕಾಂಟ್ರವರ್ಸಿ ಆಗಿದ್ದರೆ ಮಾತ್ರ ಅದಕ್ಕೆ ಬೆಲೆ ಬರ್ತದೆ. ನ್ಯೂಸ್ ವ್ಯಾಲ್ಯೂ ಅಂತಾರೆ, ಅದಕ್ಕೆ ನ್ಯೂಸ್ ವ್ಯಾಲ್ಯೂ ಬರ್ತದೆ. ಇವರು ಹೇಳಿರೋ ಮಾತಿದೆಯಲ್ಲ, ಅದು ದಿಟ ಇರಬಹುದು. ಹೌದು, ನೀವು ಈ ಅಯೋಧ್ಯದ ಆಂದೋಲನ ತೊಡಗಿಸ್ಕೊಂಡು ಹಾಗೆ ನೀವು ಮಥುರಾ ಬೇರೆ ಕಡೆ ಎಲ್ಲ ತೊಡಗಿಸ್ಕೊಳ್ದೆ ಇರಬಹುದು, ಆದರೆ ನೀವು ಹಾಗೆ ಹೇಳಬೇಕಾದ ಅಗತ್ಯ ಇರೋಲ್ಲ ಅಂತ ನಾನು ಹೇಳೋದು. ಆಯಾ ಸಂದರ್ಭ ಬಂದಾಗ ನೋಡ್ಕೋತೀವಿ. ಈಗ ಅದರ ಅಗತ್ಯತೆ ಕಾಣ್ತಾ ಇಲ್ಲ. ಸಂಘರ್ಷ ಯಾವಾಗ ಮಾಡಬೇಕೋ ಆವಾಗ ಸಂಘರ್ಷಕ್ಕೆ ಸಿದ್ಧರಾಗತ್ತೆ, ಸಂಘಟನೆ ತೀರ್ಮಾನವನ್ನು ಮಾಡುತ್ತೆ. ಆ ಸಂದರ್ಭದಲ್ಲಿ ನಾವು ಆ ರೀತಿ ಅಭಿಯಾನಕ್ಕೆ ಜೊತೆ ಆಗ್ತೀವಿ ಅಂತ ಒಂದು ಮಾತು ಹೇಳ್ಬಿಟ್ಟಿದ್ರೆ ಪತ್ರಕರ್ತರಿಗೆ ಯಾವುದೇ ರೀತಿಯಾದಂಥ ಉತ್ತರವೇ ಸಿಗ್ತಿರಲಿಲ್ಲ, ಮತ್ತು ಅದು ದೊಡ್ಡ ಸುದ್ದಿಯೂ ಆಗ್ತಿರಲಿಲ್ಲ. ಅಂದರೆ ನಾವು ಆಡುವ ಮಾತುಗಳು ಹೇಗಿರಬೇಕು ಅಂದರೆ, ಅದನ್ನು ಕೇಳಿಸಿಕೊಂಡವನು 10 ಸಲ ಆಲೋಚನೆ ಮಾಡಬೇಕು, ಮಂಥನ ಮಾಡಬೇಕು, ಏನು ಮಾತಾಡಿದ್ರು ಇವರು ಅಂತೇಳಿ. ಮೋಹನ್ ಭಾಗವತ್ನಂಥ ಹಿರಿಯ ಜೀವಿ ಅವರು ಈ ರೀತಿಯಾದಂಥ ಮಾತುಗಳನ್ನು ಹೇಳಿದಾಗ ಕಾರ್ಯಕರ್ತರಿಗೆ ಬೇಸರ ಆಗತ್ತೆ ಅನ್ನುವಂಥ ಕಲ್ಪನೆ ಕೂಡ ಅವ್ರಿಗಿಲ್ಲ. ಅಂದರೆ ಇದು ಎಷ್ಟು ಮಟ್ಟಿಗೆ ಸರಿ ಅಂತ. ಇನ್ನು 75 ವರ್ಷಕ್ಕೆ ನಿವೃತ್ತಿ ಆಗೋ ವಿಚಾರವನ್ನು ಅವರು ಮತ್ತೆ ಪ್ರಸ್ತಾಪ ಮಾಡಿದರು. ಅತಿ ದೊಡ್ಡ ವಿವಾದ ಆಗಿದ್ದೆ ಅದು. ಎಲ್ಲರೂ ಶಾವಿಗೆ ಪಾಯಸ, ಹಾಲು, ಸಕ್ಕರೆ ಎಲ್ಲ ಹಾಕ್ಕೊಂಡು ಕುಡಿದ್ರು. ಅವಾಗ ಮೋರಪ್ಪಂತ್ ಪಿಂಗಳೆ ಅವರ ವಿಷಯವನ್ನು ಅವರು ಪ್ರಸ್ತಾಪ ಮಾಡಿದರು. ಮೋರಪ್ಪಂತ್ ಪಿಂಗಳೆ ಅವರಿಗೆ 75 ವರ್ಷ ಆದ ಸಂದರ್ಭದಲ್ಲಿ ಅವರಿಗೆ ಶಾಲು ಹೊದಿಸಲಾಯಿತು. ಹೊದಿಸಿದ ತಕ್ಷಣ ಅವ್ರು ಹೇಳಿದ್ರು, ನಾನು ನಿವೃತ್ತಿ ಆಗುವಂತ ನೀವು ಹೇಳ್ತಾ ಇದ್ದೀರಾ, ಶಾಲು ಹೊದಿಸಿದ್ರ ಅರ್ಥ ನೀನು ನಿವೃತ್ತಿ ಆಗು ಅಂತ ಹೇಳ್ದ ಹಾಗೆ ಪರೋಕ್ಷವಾಗಿ ಅಂತ ಅವ್ರು ಮಾತಾಡಿದಂಥ ಆ ಸಂದರ್ಭದ ಘಟನಾವಳಿಯನ್ನು ಹೇಳ್ತಾ 75 ವರ್ಷಕ್ಕೆ ನಿವೃತ್ತರಾಗಬೇಕು ಅನ್ನುವಂಥ ಸಂದೇಶವನ್ನು ರವಾನೆ ಮಾಡಿದರು ಮೋಹನ್ ಭಾಗವತ್ ಅವರು. ಯಾರಿಗೆ? ನರೇಂದ್ರ ಮೋದಿ ಅವರಿಗೆ. ನರೇಂದ್ರ ಮೋದಿ ಅವರು RSSನ ಮಾತನ್ನು ಕೇಳಿಕೊಂಡು 75 ವರ್ಷ ಅದಕ್ಕೂ ರಿಟೈರ್ ಆಗಬೇಕು ಅಂತ
ಎಲ್ಲ ಕಾಂಗ್ರೆಸ್ಸಿನ ಗುಲಾಮರು, ಪವನ್ ಖೇಡಾನಿಂದ ಹಿಡಿದು ಸುಪ್ರಿಯಾ ಶ್ರೀನಾಥ್ನಿಂದ ಹಿಡಿದು ರಾಗಿಣಿ ನಾಯಕ್ನಿಂದ ಹಿಡಿದು ಜೊತೆಗೆ ಕರ್ನಾಟಕ ದಮನಕಗಳಿಂದ ಹಿಡಿದು ಎಲ್ಲರೂ ಅದನ್ನೇ ದೊಡ್ಡದಾದಂಥ ಸುದ್ದಿಯನ್ನು ಮಾಡಿದರು. ಮಜಾ ಅಂದರೆ ಸೆಪ್ಟೆಂಬರ್ 11ಕ್ಕೆ ಬರೋ ತಿಂಗಳು ಸೆಪ್ಟೆಂಬರ್ 11ಕ್ಕೆ ಮೋಹನ್ ಭಾಗವತ್ ಅವರು 75 ವರ್ಷ ತುಂಬ್ತದೆ ಅವರಿಗೆ. ಮುಂದೆ 7 ದಿವಸಕ್ಕೆ 18ನೇ ತಾರೀಕು, ನಾವು ಸೆಪ್ಟೆಂಬರ್ 18ನೇ ತಾರೀಕು ನಾ ಅಂದ್ಕೊಂಡ ಹಾಗೆ ದಿನಾಂಕ, ನರೇಂದ್ರ ಮೋದಿ ಅವರಿಗೆ 75 ವರ್ಷ ಆಗುತ್ತೆ. ರಿಟೈರ್ ಆಗೋದಾದರೆ ಮೊದಲು ಮೋಹನ್ ಭಾಗವತ್ ಅವರು ಆಗಬೇಕು. ಈಗಾಗಲೇ ಅವರ ಅವಧಿ ಆಲ್ಮೋಸ್ಟ್ ಮುಗಿದ ಹಾಗೆ ಆಗಿದೆ. ಅದಾದ ಮೇಲೆ ನರೇಂದ್ರ ಮೋದಿ ಆಗಬೇಕು. ಈಗ ಅವರು ಮೋಹನ್ ಭಾಗವತ್ ಅವರು ಹೇಳ್ತಾರೆ 75 ವರ್ಷ ಆಗಿದೆ ಅಂತ ನಾನು ರಿಟೈರ್ ಆಗುವ ಪ್ರಶ್ನೆ ಇಲ್ಲ, ನರೇಂದ್ರ ಮೋದಿ ಆಗುವಂಥ ಪ್ರಶ್ನೆ ಬರೋದೇ ಇಲ್ಲ ಅಂತ. ಅಲ್ಲಿಗೆ ಒಂದು ವಿಷಯವನ್ನು ಅವರು ಸ್ಪಷ್ಟಪಡಿಸಿಬಿಟ್ರು. ಏನಂತ? ಇದು ರಿಟೈರ್ಮೆಂಟ್ ಅನ್ನೋದು ನಾನು ಹೇಳಿದ ಮಾತಿನ ಸಾರ ಆಗಿರಲಿಲ್ಲ, ಅದರ ತಾತ್ಪರ್ಯ ಅದಲ್ಲ. ನಾನು ಹೇಳಿದ್ದು ಸುಮ್ಮನೆ ಮೋರಪ್ಪನ್ ಪಿಂಗಳೆ ಅವರ ಒಂದು ಘಟನೆಯನ್ನು ಮೆಲುಕು ಹಾಕಿದೆ ಅಷ್ಟೇ ಅಂತ. ಅವತ್ತೇ ಮಾರನೇ ದಿವಸ ಈ ಸ್ಪಷ್ಟೀಕರಣ ಕೊಟ್ಬಿಟ್ಟಿದ್ರೆ ಇಷ್ಟೆಲ್ಲ ರಾದ್ಧಾಂತ ಆಗ್ತಿರಲಿಲ್ಲ. ಮತ್ತು ಈ ರೀತಿಯ ಮಾತುಗಳನ್ನ ನರೇಂದ್ರ ಮೋದಿ ಅವರು ಕೇಳಬೇಕಾದ ಅಗತ್ಯತೆ ಇರಲಿಲ್ಲ. ಅಂದರೆ ಇರುಸು ಮುರುಸು ಉಂಟು ಮಾಡುವಂಥ ಈ ಮಾತುಗಳೇನಿದಾವಲ್ಲ, ಅವು ತಿಳಿಯಾದ ನೀರಿನಲ್ಲಿ ಕಲ್ಲನ್ನು ಎಸೆದು ಬಗ್ಗಡವನ್ನು ಮಾಡಿದ ಹಾಗೆ ಇರುತ್ತೆ ಅನ್ನೋದು ಅದರ ತಾತ್ಪರ್ಯ. ಇನ್ನು ಹೇಳಿದರು, ಇನ್ನು ಹಿಂದೂಗಳು 2 ಮಕ್ಕಳನ್ನ ಹೆರಬಾರ್ದು, 3 ಮಕ್ಕಳನ್ನ ಹೆರಬೇಕು ಅಂತ ಹೇಳಿದರು. ಯಾರಾದರೂ ಯೋಚನೆ ಮಾಡಬೇಕಾದಂಥ ಮಾತು. ಯಾಕಂದರೆ ಈಗ ನಡೀತಾ ಡೆಮೋಗ್ರಫಿ ಬದಲಾಗ್ತಾ ಇರುವ ರೀತಿಯನ್ನು ನೋಡಿದರೆ, ಉತ್ತರ ಪ್ರದೇಶದಲ್ಲಿ ಆಗಿರುವಂಥ ಘಟನೆಯನ್ನು ನೀವು ನೋಡಿದಿರಿ. 15%ಗೆ ಹಿಂದೂಗಳು ಇಳಿದು ಹೋಗ್ಬಿಟ್ರೆ ಸಂಭಲ್ ಅನ್ನುವಂಥ ಜಿಲ್ಲೆಯಲ್ಲಿ, ಯಾವ ದೇಶದಲ್ಲಿದ್ದೀವಿ ನಾವು, ಭಾರತ ದೇಶದಲ್ಲಿದ್ದೀವ, ಪಾಕಿಸ್ತಾನ ಬಾಂಗ್ಲಾದೇಶದಲ್ಲಿದ್ದೀವ ಅಂತ ನಮಗೆ ಅನುಮಾನ ಮಾಡಬೇಕು. ಆ ಸ್ಥಿತಿ ಇದೆ. ಭಾರತ ದೇಶದ 28 ರಾಜ್ಯಗಳಲ್ಲಿ 10 ರಾಜ್ಯಗಳಲ್ಲಿ ಹಿಂದೂಗಳ ಅಲ್ಪಸಂಖ್ಯಾತರು ಅಂತ ಆಗೋದಾದರೆ ಮುಂದೆ ನಮ್ಮ ಭವಿಷ್ಯ ಹೇಗಿರುತ್ತೆ, ಇದ್ರ ಬಗ್ಗೆ ಆಲೋಚನೆ ಮಾಡಬೇಕಾದಂಥ ಸಂದರ್ಭವೇ. ಈ ಸಂದರ್ಭದಲ್ಲಿ ಅವರು 3 ಮಕ್ಕಳು ಮಾಡ್ಕೋಬೇಕು ಅಂತ ಹೇಳಿದ್ರಲ್ಲಿ ಏನೂ ತಪ್ಪು ಅಂತ ನನಗೆ ಕಾಣಿಸ್ತಿಲ್ಲ. ಇದಾದ ಮೇಲೆ ಅವರು ಬಹಳಷ್ಟು ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕೆ ವೇದಿಕೆಯಲ್ಲಿ ಮಾತಾಡಿದರು. ಮಾತಾಡಿದ ಮೇಲೆ ಪತ್ರಕರ್ತರ ಹತ್ರನೂ ಚರ್ಚೆ ಮಾಡಿದರು. ಕೊನೆಗೆ ಇದರ ಒಟ್ಟು ತಾತ್ಪರ್ಯ ನನಗನ್ನಿಸಿದ್ದೇನಪ್ಪ ಅಂತಂದರೆ, ಮೋಹನ್ ಭಾಗವತ್ ಅವರು ಅಗತ್ಯಕ್ಕಿಂತ ಹೆಚ್ಚು ಮಾತಾಡ್ತಾರೆ ಮತ್ತು ಅವರ ಮಾತುಗಳಿದಾವಲ್ಲ ತೂಕವನ್ನು ಕಳ್ಕೊತಾ ಇದ್ದಾವೆ. ನನಗೆ ಅವ್ರ ಬಗ್ಗೆ ಹೈಯೆಸ್ಟ್ ರಿಗಾರ್ಡ್ಸ್ ಇದೆ. ನಾವು ಪರಮ ಪೂಜ್ಯ ಮೋಹನ್ ಭಾಗವತ್ ಅಂತಲೇ ಹೇಳೋದು. ನಾವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯನಾಗಿದ್ದಂಥ ಮನುಷ್ಯ. ಆ ಸ್ಥಾನದಲ್ಲಿ ಕೂತಿರೋ ವ್ಯಕ್ತಿಗೆ ನಾವು ಹೈಯೆಸ್ಟ್ ರಿಗಾರ್ಡ್ ಕೊಡ್ತೀವಿ. ದೈವತಾ ಸ್ವರೂಪಿ ಅನ್ನುವ ರೀತಿಯಲ್ಲಿ ಅವರನ್ನು ನೋಡಲಾಗತ್ತೆ. ಹಾಗೆ ಎಲ್ಲರೂ ಅದೇ ರೀತಿ ಇದ್ದಂಥ ಭಾಳಷ್ಟು ಜನ ಇದ್ದಂಥ ಸಂಘಟನೆ ಅದು. ಇನ್ನೊಂದು ಮಾತು ನನಗೆ ಭಾಳ ಇಷ್ಟ ಆಗಿದ್ದವ್ರದ್ದು ಒಂದು ಮಾತು ಏನಂದರೆ, ಶಾಖೆಯನ್ನು ಹೇಗೆ ನಡೆಸಬೇಕು ಅಂತ ನನಗೆ ಭಾರತೀಯ ಜನತಾ ಪಾರ್ಟಿಯವ್ರು ಬಂದು ಹೇಳಿಕೊಟ್ರೆ ನಂಗೆ ಹೆಂಗೆ ಇರುಸು ಮುರುಸಾಗತ್ತೋ, ಅದೇ ರೀತಿ ಭಾರತೀಯ ಜನತಾ ಪಾರ್ಟಿಯನ್ನು ಆಡಳಿತವನ್ನು ಹೇಗೆ ನಡೆಸಬೇಕು ಅಂತ ನಾವು ನರೇಂದ್ರ ಮೋದಿಗೆ ಹೇಳ್ಕೊಳ್ಳಿಕ್ಕೆ ಹೋದರೆ ಅವ್ರಿಗೂ ಕೂಡ ಮುಜುಗರ ಆಗುತ್ತೆ. ನಾವು ಆ ವಿಚಾರದಲ್ಲಿ ಹೋಗೋಲ್ಲ. ಅಭಿಪ್ರಾಯ ವ್ಯತ್ಯಾಸ ಸ್ವಾಭಾವಿಕವಾಗಿ ಎಲ್ಲ ಕಡೆ ಇದ್ದೇ ಇರುತ್ತೆ. ಅದನ್ನು ಗಂಭೀರವಾಗಿ ಪರಿಗಣಿಸ್ಲಿಕ್ಕೆ ಆಗೋದಿಲ್ಲ. ಎರಡೂ ಸಂಘಟನೆಗಳ ಮಧ್ಯೆ ಬಾಂಧವ್ಯ ತುಂಬ ಚೆನ್ನಾಗಿದೆ ಅಂತ ಬಹಿರಂಗವಾಗಿ ಸಾರಿದ್ರು. ಇದು ಹೇಳಬೇಕಾದ ಅಗತ್ಯತೆ ಇತ್ತು. ಯಾಕೆಂದರೆ ಇವತ್ತು ಹೇಗಾದರೂ ಮಾಡಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಭಾರತೀಯ ಜನತಾ ಪಾರ್ಟಿಯ ಮಧ್ಯೆ ಬಿರುಕನ್ನು ಉಂಟು ಮಾಡಬೇಕು ಅಂತ BJP ಮತ್ತು ಆರ್ ಎಸ್ ಎಸ್ ಬಿಟ್ಬಿಡಿ, BJPಯಲ್ಲೇ ಭಾಳಷ್ಟು ಜನ ಆಲೋಚನೆ ಮಾಡುವಂಥ ಜನ ಇದ್ದಾರೆ. ಕಾಂಗ್ರೆಸ್ ಅಂತೂ ಕಾದು ಕೂತಿರುತ್ತೆ ಯಾವ ಸಂದರ್ಭದಲ್ಲಿ ಇವರಿಬ್ಬರದು ಬ್ರೇಕಪ್ ಆಗುತ್ತೋ ಅನ್ನೋಂಥದ್ದು ಕಾಯ್ತಾ ಇರುವಂಥ ಜನ. ನರೇಂದ್ರ ಮೋದಿ ಅವರ ಭಾಳ ವಿಶೇಷವಾದಂಥ ಅವರ ಕ್ವಾಲಿಟಿ ಏನಪ್ಪ, ಗುಣಧರ್ಮ ಏನಪ್ಪ, ನಾನು ಪ್ರಾರಂಭದಲ್ಲಿ ನಮ್ಮ ಗುರುಗಳ ಮಾತು ಹೇಳಿದೆ. ಆ ಮಾತನ್ನು ಯಥಾವತ್ತಾಗಿ ನರೇಂದ್ರ ಮೋದಿಯವರು ಪಾಲಿಸೋದು. ಅಪ್ಪಿತಪ್ಪಿಯೂ ಮಾತಾಡೋದಿಲ್ಲ. ಮಾತಾಡಿದರೆ ಸಿಡಿಲು ಬಡದ ಹಾಗೆ ಮಾತಾಡ್ತಾರೆ. ಹೀಗಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವುದೇ ಪರಿಸ್ಥಿತಿಯಲ್ಲಿ ನರೇಂದ್ರ ಮೋದಿಯವರಿಗೆ ಮಗ್ಗುಲ ಮುಳ್ಳಾಗಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಅದು ಮತ್ತೊಂದು ಸಲ ದಿಲ್ಲಿಯ ವಿಜ್ಞಾನ ಭವನದಲ್ಲಿ ಸಾಬೀತು ಆಗೋಯ್ತು. ಮೋಹನ್ ಭಾಗವತ್ ಅವರು ಮಾತು ಕಡಿಮೆ ಆಡಿದರೆ ದೇಶದ ದೃಷ್ಟಿಯಿಂದ, ಹಿಂದೂ ಸಮಾಜದ ದೃಷ್ಟಿಯಿಂದ ತುಂಬ ಒಳ್ಳೆಯದು ಅನಿಸುತ್ತೆ. ಮತ್ತು ಅವರ ಘನತೆಯು ಜಾಸ್ತಿ ಆಗತ್ತೆ ಅಂತ ನನ್ನ ಭಾವನೆ. ನಮಸ್ಕಾರ.